ಕೇರಳದ ಕೋಳಿಕೋಡಿನಲ್ಲಿ ನಡೆದಂತ ಆ ಒಂದು ಇನ್ಸಿಡೆಂಟ್ ನ ಸ್ಟಡಿ ಮಾಡ್ಬೇಕಾದ್ರೆ ನನ್ಗನ್ಸಿದ್ದೇನೆಂದ್ರೆ ದೀಪಕ್ ಅವರ ಸಾವಿಂದ ಸತ್ಯ ಆಚೆಗೆ ಬಂದಿದೆ ಹೊರತು ದೀಪಕ್ ಅವರು ಬದುಕಿ ಹೋರಾಟ ಮಾಡ್ತಿದ್ರೆ ಸತ್ಯ ಆಚೆಗೆ ಬರ್ತಿರ್ಲಿಲ್ಲ. ಅಂದ್ರೆ ನೀವೇ ಯೋಚನೆ ಮಾಡಿ, ಆಕೆ ಪ್ಲಾನ್ ಮಾಡ್ಕೊಂಡು ಈ ರೀತಿ ಎಕ್ಸಿಕ್ಯೂಟ್ ಮಾಡಿದ್ದ, ರಿಯಲಿ ವ್ಯೂಸ್ಗೋಸ್ಕರ ಈ ರೀತಿ ಮಾಡಿದ್ದ. ಆಕೆಯ ಹಿಸ್ಟ್ರಿನ ತಿಳ್ಕೊಳಕ್ ಹೋದಾಗ ನನಗೆ ಸೈಕ್ ಆಯ್ತು ನಿಜವಾಗ್ಲೂ. ಇಷ್ಟೊಂದೆಲ್ಲ ಹಿಸ್ಟ್ರಿ ಇದೆಯಾ ಆಕೆಗೆ? ಆಕೆ ನೋಡಿದ್ರೆ ಏನು ಒಂದು 25-26 ಅನ್ಸುತ್ತೆ. ನೀವು ಗಾಬರಿ ಆಗ್ತೀರಾ ಆಕೆ ಏಜು, ಆಕೆಯ ಹಿಸ್ಟ್ರಿಯನ್ನ ತಿಳ್ಕೊಂಡ್ರೆ. ಅದಾದ್ಮೇಲೆ ದೀಪಕ್ ಅವ್ರ ಬಗ್ಗೆನೂ ಕೂಡ ಅನಾಲಿಸಿಸ್ ಮಾಡಿದ್ರೆ, ದೀಪಕ್ ಅವ್ರ ಬಗ್ಗೆ ತಿಳ್ಕೊಂಡ್ರು ಕೂಡ ನಿಮ್ಗನ್ಸುತ್ತೆ ಅಯ್ಯೋ ಪಾಪ ಇಂಥ ವ್ಯಕ್ತಿ ಯಾಕೆ ಹೀಗೆ ಮಾಡ್ಕೊಂಡ್ರು ಅಂತ. ಆಕ್ಚುಲಿ ಅಲ್ಲಿ ಆ ಬಸ್ಸಲ್ಲಿ ನಡೆದಿದ್ದಾದ್ರೂ ಏನು, ಆ ಬಸ್ಸಲ್ಲಿ ನಡೆದಂತ ಇನ್ಸಿಡೆಂಟ್ ಇಂದ ಈ ವಿಡಿಯೋ ಪೋಸ್ಟ್ ಆದ ಮೇಲೆ ದೀಪಕ್ ಅವ್ರಿಗೆ ತಲುಪಿದ್ದಾದ್ರೂ ಹೇಗೆ, ದೀಪಕ್ ಅವರು ಅದನ್ನ ನೋಡಿದ ನಂತರ ಮಾಡಿದಂತ ರಿಯಾಕ್ಷನ್ ಏನು, ಅದಾದ ನಂತರ ದೀಪಕ್ ಅವರು ಈ ರೀತಿ ಮಾಡ್ಕೊಳ್ಳೋದಕ್ಕೆ ಕಾರಣ ಆದ್ರೂ ಏನು, ದೀಪಕ್ ಅವರು ಸತ್ತ ನಂತರ ಕೇರಳದಲ್ಲಿ ಈ ಒಂದು ನ್ಯಾಯ ಅನ್ನೋದು, ಸತ್ಯ ಅನ್ನೋದು ಆಚೆಗೆ ಬರೋದಕ್ಕೆ ಕಾರಣ ಆಗಿದ್ದಾದ್ರೂ ಏನು, ಅದೆಲ್ಲ ಆದ ನಂತರ ಈಕೆ ಪೊಲೀಸ್ನವರ ಕಣ್ ತಪ್ಪಿಸಿ ಓಡ್ತಿದ್ದಾದ್ರೂ ಯಾಕೆ, ಈ ಎಲ್ಲಾ ವಿಚಾರಗಳನ್ನ ಇವತ್ತು ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ನೀವೇನಾದ್ರೂ ಈ ವಿಡಿಯೋಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಸುತ್ತಮುತ್ತ ನಡೀತಿರುವಂಥ ಟ್ರೆಂಡಿಂಗ್ ಟಾಪಿಕ್ಗಳನ್ನ ನಿಮಗೆ ಅರ್ಥ ಆಗೋ ರೀತಿ ತಿಳಿಸುವಂಥ ಪ್ರಯತ್ನ ನಂದು. ಸೊ ಲೆಟ್ಸ್ ಗೆಟ್ ಇನ್ ಟು ಕೇರಳ ದೀಪಕ್ ಸ್ಟೋರಿ. ಅವತ್ತು ಜನವರಿ 16, ಸಮಯ 12:45. ಪಯ್ಯನ್ನೂರು ರೈಲ್ವೆ ಸ್ಟೇಷನ್ ಇಂದ ಒಂದು ಪ್ರೈವೇಟ್ ಬಸ್ಸು, ಅಲ್ ಅಮೆನ್ ಅನ್ನುವಂಥ ಒಂದು ಪ್ರೈವೇಟ್ ಬಸ್ಸು ಹೊರಡ್ತಿರುತ್ತೆ. ಅದೇ ಬಸ್ಸಿಗೆ ದೀಪಕ್ ಅವರು ಹಿಂದ್ಗಡೆ ಇದ್ದಂತ ಡೋರ್ ಇಂದ ಎಂಟ್ರಿಯನ್ನ ಕೊಡ್ತಾರೆ. ದೀಪಕ್ ಅವರು ಹತ್ತಿದ 1 ಅಥವಾ 2 ನಿಮಿಷದ ಒಳಗಡೆನೆ ಶಿಮ್ಜಿತಾನು ಕೂಡ ಸೇಮ್ ಡೋರ್ ಇಂದ ಅದೇ ಬಸ್ ಅನ್ನ ಹತ್ತಿದ್ದಾಳೆ. ಹತ್ತಿದ ನಂತರ ಶಿಮ್ಜಿತಾ ವಿಡಿಯೋ ರೆಕಾರ್ಡಿಂಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾಳೆ. ಆಕೆ ಸುಮಾರು 7 ವಿಡಿಯೋಗಳನ್ನ ರೆಕಾರ್ಡ್ ಮಾಡ್ಕೊಂಡಿರ್ತಾಳಂತೆ ಅದೇ ಬಸ್ ಅಲ್ಲಿ. ಈಕೆ ವಿಡಿಯೋ ಆದ್ರೂ ಯಾಕೆ ಮಾಡ್ಕೊಂಡ್ಲು, ಈಕೆಯ ಬ್ಯಾಕ್ ಗ್ರೌಂಡ್ ಏನು ಅಂತ ಇವಾಗ ನೀವು ತಿಳ್ಕೊಳ್ಳೇಬೇಕು. ಆಕೆ ಏಜ್ ಎಷ್ಟಿರ್ಬೋದು ಅಂತ ಒಂದ್ಸಲ ಗೆಸ್ ಮಾಡಿ ನೋಡಿ. 25, 26? ನೋ ವೇ. ಆಕೆ ವಯಸ್ಸು 35. ಆಕೆಗೆ ಮದುವೆ ಆಗಿರುತ್ತೆ. ಸುಮಾರು 16 ವರ್ಷಗಳ ವೈವಾಹಿಕ ಜೀವನವನ್ನ ಮಾಡಿರ್ತಾಳೆ. ಆಕೆ 2 ಮಕ್ಕಳಿರ್ತಾರೆ. ಆಕೆ ಕರೆಂಟ್ಲಿ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್, ಯೂಟ್ಯೂಬರ್, ಕಂಟೆಂಟ್ ಕ್ರಿಯೇಟರ್ ಅನ್ನುವಂಥ ಒಂದು ಪ್ರೊಫೆಷನ್ ನ ಬೆಳೆಸ್ಕೊಂಡಿರ್ತಾಳೆ. ಸೊ ಎಲ್ಲೋದ್ರೂ ವಿಡಿಯೋಗಳನ್ನ ಮಾಡೋದು, ಲಾಗಿಂಗ್ಗಳನ್ನ ಮಾಡೋದು, ಈ ರೀತಿ ಮಾಡ್ತಾ ಇರ್ತಾಳೆ. ಆಕೆ ಅದಕ್ಕೂ ಮುಂಚೆ ಅಕೌಂಟೆಂಟ್ ಆಗಿ ದುಬೈನಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ. ಆಕೆ ಅದಕ್ಕೂ ಮುಂಚೆ ಅಲ್ಲಿ ಪಂಚಾಯತ್ ಎಲೆಕ್ಷನ್ ಅಲ್ಲಿ 2020ರಲ್ಲಿ ಗೆದ್ದಿರ್ತಾಳಂತೆ. ಆಕೆಯ ನೇಟಿವ್ ಅಲ್ಲಿ ಗೆದ್ದು ಪಂಚಾಯತ್ ಮೆಂಬರ್ ಆಗಿರ್ತಾಳೆ. ಆಕೆಯ ಎಜುಕೇಶನ್ ಬಂದು BCom ಮುಗಿಸಿ MCom ಮಾಡಿರ್ತಾಳೆ. ಸೊ ಇದು ಈಕೆಯ ಬ್ಯಾಕ್ ಗ್ರೌಂಡ್. ಒಂದು ಕಡೆ ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ಇದೆ, ಇನ್ನೊಂದು ಕಡೆ ಅಕೌಂಟೆಂಟ್ ಆಗಿ ಅಂದ್ರೆ ವೆಲ್ ಎಜುಕೇಟೆಡ್, ಇನ್ನೊಂದು ಕಡೆ ಕಂಟೆಂಟ್ ಕ್ರಿಯೇಟರ್ ಆಗಿರ್ತಾಳೆ, ಇನ್ನೊಂದು ಕಡೆ ದುಬೈನಲ್ಲಿ ಕೆಲಸ ಮಾಡಿರ್ತಾಳೆ. ಈ ಎಲ್ಲಾ ಪಾಯಿಂಟ್ಸ್ ಗಳನ್ನ ನೆನ್ಪಿಟ್ಕೊಳ್ಳಿ. ಯಾಕಂತಂದ್ರೆ ನಿಮ್ಗೆ ಅರ್ಥ ಆಗುತ್ತೆ ಹೋಗ್ತಾ ಹೋಗ್ತಾ ಆಕೆ ಮಾಡಿರುವಂತ ಕೆಲಸ ಇಂಟೆನ್ಷನ್ ಅನ್ಇಂಟೆನ್ಷನ್ ಅಂತ ಹೇಳ್ಬಿಟ್ಟು. ಸೊ ಇವಾಗ ಸೇಮ್ ಬಸ್ ಅಲ್ಲಿ ಅವರಿಬ್ರು ಇದಾರೆ, ಯಾರು ಅಕ್ಯೂಸ್ಡ್ ಮತ್ತೆ ವಿಕ್ಟಿಮ್ ಇಬ್ರು ಇದಾರೆ. ಈಗ ಇವರಿಬ್ರು ಮಧ್ಯೆ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ನ ನೀವು ನೋಡೋದಾದ್ರೆ ಈ ವಿಡಿಯೋನ ಕ್ಲೋಸ್ ಆಗಿ ಅಬ್ಸರ್ವ್ ಮಾಡಿ. ನಾವು ಸ್ವಲ್ಪ ಸ್ಲೋ ಮೋಷನ್ ಅಲ್ಲೂ ಹಾಕ್ತೀನಿ. ಈ ವಿಡಿಯೋ ಸುಮಾರು 18 ಸೆಕೆಂಡ್ಗಳ ಕಾಲ ರೆಕಾರ್ಡೆಡ್ ವಿಡಿಯೋನ ಈಕೆ ಪ್ರೊಡ್ಯೂಸ್ ಮಾಡ್ತಾಳೆ. ಯಾವತ್ತು? ಅವತ್ತೇ ಜನವರಿ 16 ಮತ್ತೆ 17ನೇ ತಾರೀಕು ಅನ್ನುವಂಥ ಒಂದು ಮಾಹಿತಿ ಇದೆ. ಆ ವಿಡಿಯೋ ಯಾವಾಗ ಲೈವ್ ಮಾಡ್ತಾಳೋ ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲಿ, ಅದು ಸಿಕ್ಕಾಪಟ್ಟೆ ವೈರಲ್ ಹೋಗ್ಬಿಡುತ್ತೆ. ಅವ ವೈರಲ್ ಹೋದ್ಮೇಲೆ ಇಡೀ ಕೇರಳನ್ನೇ ಶಿಮ್ಜಿತಾ ಪರವಾಗಿ ಮಾತಾಡ್ತಾ ಇರ್ತಾರೆ, ಶಿಮ್ಜಿತಾನ ಹಾಡಿ ಹೊಗಳುತ್ತಾ ಇರ್ತಾರೆ. ಇಂಥ ಹೆಣ್ಣು ಮಕ್ಕಳು ಬೇಕು ಸಮಾಜದಲ್ಲಿ, ಎಲ್ಲವನ್ನ ಹೇಳಿಬೇಕು, ಎತ್ತಿ ಹಿಡಿಬೇಕು. ಇಂಥವ್ರನ್ನ ದೀಪಕ್ ಅವ್ರ ಮೇಲೆ ಎಲ್ಲರೂ ಹಗೆ ಕಾರ್ತಾ ಇರ್ತಾರೆ, ಕೋಪವನ್ನು ಕಾರ್ತಾ ಇರ್ತಾರೆ, ಕೆಟ್ಟವನು ಅನ್ನೋ ರೀತಿ ನೋಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ರೀಲ್ಸು ಯಾವಾಗ ದೀಪಕ್ ಅವರಿಗೆ ರೀಚ್ ಆಗುತ್ತೋ ದೀಪಕ್ ಅವರು ಮನನೊಂದು ಒಂದು ರೀತಿ ಮೆಂಟಲಿ ಡಿಸ್ಟರ್ಬ್ ಆಗ್ಬಿಡ್ತಾರೆ. ಅವತ್ತು ಅವ್ರ ಫ್ರೆಂಡ್ ಅಕ್ಸರ್ ಅಲಿ ಅನ್ನೋರ ಜೊತೆಗೆ, ದೀಪಕ್ ಅವರ ಫ್ರೆಂಡ್ ಅಕ್ಸರ್ ಅಲಿ ಅನ್ನೋರ ಜೊತೆಗೆ ಮಾತಾಡ್ತಾರಂತೆ. ಈ ರೀತಿ ನನ್ನ ಮೇಲೆ ಸುಳ್ಳು ಆರೋಪವನ್ನು ಮಾಡಿಬಿಟ್ಟಿದ್ದಾರೆ, ನಾನು ಆಕೆಯ ಮೇಲೆ ಡಿಫಮೇಷನ್ ಕೇಸ್ ಹಾಕ್ತೀನಿ ಅನ್ನೋ ರೀತಿ ಮಾತಾಡ್ತಾ ಇರ್ತಾರಂತೆ. ಇನ್ನೊಂದು ಕಡೆ ಅವ್ರ ಮನಸ್ಸಲ್ಲಿ ಒಂಥರ ತಳಮಳ, ಇದೇ ವಿಡಿಯೋನ ಏನಾದರೂ ನಮ್ಮ ಅಪ್ಪ ಅಮ್ಮ ನೋಡಿದ್ರೆ ಏನು ಗತಿ, ಇದೇ ವಿಡಿಯೋನ ನಮ್ಮ ಫ್ಯಾಮಿಲಿ ಮೆಂಬರ್ಸು ಮತ್ತೆ ನಮ್ಮ ರಿಲೇಟಿವ್ಸ್ ಇವ್ರುಗಳೆಲ್ಲ ನೋಡಿದ್ರೆ ನನ್ನನ್ನು ಯಾವ ರೀತಿ ನೋಡ್ತಾರೆ ಅನ್ನುವಂಥ ಒಂದಷ್ಟು ವಿಷಯಗಳು ಮನಸ್ಸಲ್ಲಿ ಕಾಡ್ತಾ ಇತ್ತು. ಆಕೆ ಮಾಡಿರುವಂಥ ಅಲಿಗೇಷನ್ ಏನು, ದೀಪಕ್ ಅವರು ಇಂಟೆನ್ಷನಲಿ ಆತನ ಎಲ್ಬೋ ಇಂದ ನನ್ನ ಚೆಸ್ಟ್ ಭಾಗವನ್ನ ಮುಟ್ಟಿದ್ರು, ಅಂದ್ರೆ ಸೆಕ್ಷುವಲ್ ಇಂಟೆನ್ಷನ್ ಇಂತಾನೆ ಬೇಕು ಅಂತಾನೆ ಮುಟ್ಟಿದ್ರು ಅನ್ನೋ ರೀತಿ ಆರೋಪವನ್ನ ಮಾಡಿರ್ತಾರೆ. ಸೊ ಇವಾಗ ನಾನೊಂದು ಸ್ಮಾಲ್ ಒಂದು ಎಕ್ಸ್ಪೆರಿಮೆಂಟ್ ನ ಡೆಮಾನ್ಸ್ಟ್ರೇಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಅದಕ್ಕೂ ಮುಂಚೆ ದೀಪಕ್ ಅವರು ಆ ಬಸ್ ಹತ್ತಬೇಕಾದ್ರೆ ಆತನ ಕೈಯಲ್ಲಿ ಒಂದು ಹ್ಯಾಂಡ್ ಬ್ಯಾಗ್ ಇರುತ್ತಂತೆ. ಸೊ ಇವಾಗ ಅವರು ಹ್ಯಾಂಡ್ ಬ್ಯಾಗ್ ಇಟ್ಕೊಂಡು ಒಂದಷ್ಟು ದೂರ ನಿಂತಿದ್ದಾರೆ. ಬಸ್ಸು ರಶ್ ಆಗಿದೆ, ತುಂಬಾ ಜನ ಸಂಖ್ಯೆ ತುಂಬಿತ್ತು ಅದರಲ್ಲಿ. ಈಗ ಅವ್ರು ಏನ್ ಮಾಡಿದ್ದಾರೆ, ಆ ಹ್ಯಾಂಡ್ ಬ್ಯಾಗ್ ನ ರೈಟ್ ಹ್ಯಾಂಡ್ ಇಂದ ಲೆಫ್ಟ್ ಹ್ಯಾಂಡ್ ಗೆ ಚೇಂಜ್ ಮಾಡ್ಕೊಂಡಿದ್ದಾರೆ. ತುಂಬಾ ಹೊತ್ತು ಒಂದೇ ಕೈಲಿ ಇಟ್ಕೊಂಡ್ರೆ ನೋವಾಗುತ್ತಲ್ಲ ಏನೋ, ಅದು ಇನ್ ಜನರಲ್ ಆಗಿ ಅದನ್ನ
ಮೂವ್ ಮಾಡಿದ್ದಾರೆ. ಅಂಡ್ ಆಲ್ಸೋ ಆ ವಿಡಿಯೋನ ನೀವು ಅಬ್ಸರ್ವ್ ಮಾಡಿದ್ರೆ ದೀಪಕ್ ಅವರಿಗೆ ಗೊತ್ತೇ ಇಲ್ಲ ಈ ರೀತಿ ಈಕೆ ವಿಡಿಯೋ ಮಾಡ್ಕೊತಾ ಇದ್ದಾಳೆ ಅಥವಾ ನಾನೇನೋ ಕೈ ಟಚ್ ಮಾಡಿದೆ ಯಾರಿಗೋ ಟಚ್ ಮಾಡಿದೆ ಅನ್ನುವಂಥ ಒಂದು ಕಾನ್ಷಿಯಸ್ ಗೊತ್ತು ಅನ್ನೋ ರೀತಿ ಆ ವಿಡಿಯೋನು ನೀವು ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಸೊ ಇವಾಗ ಒಂದು ಎಕ್ಸ್ಪೆರಿಮೆಂಟ್ ಮಾಡೋಣ. ನಾನು ಬ್ಯಾಗ್ನ ಹುಡ್ಕೊಂಡು ತೊಗೊಂಬಂದಿದ್ದೀನಿ. ಆ ಬ್ಯಾಗಲ್ಲಿ ಒಂದಷ್ಟು ಐಟಮ್ ಇಟ್ಟಿದ್ದೀನಿ. ಈಗ ನಾನು ನಿಮಗೆ ಒಂದು ನಿಮಿಷ, ಈಗ ನಾನು ಬಸ್ಸಲ್ಲಿ ನಿಂತಿದ್ದೀನಿ ಅಂತ ಅಂದ್ಕೊಳ್ಳಿ ಬ್ಯಾಗ್ ಇಟ್ಕೊಂಡು. ಓಕೆ, ಈಗ ನೀವು ಈ ಭಾಗವನ್ನು ಅಬ್ಸರ್ವ್ ಮಾಡಿ, ನನ್ನ ಎಲ್ಬೋ ಭಾಗವನ್ನು ಅಬ್ಸರ್ವ್ ಮಾಡಿ. ಈ ಬ್ಯಾಗನ್ನು ನಾನು ಹಿಂಗೆ ಎತ್ತುತ್ತೀನಿ. ಯಾರೇ ಆಗಲಿ, ನಾನು ಎಷ್ಟು ಕ್ಲೋಸ್ ಕಾಂಟ್ಯಾಕ್ಟಲ್ಲಿ ಎತ್ತುತ್ತೀನಿ ನೋಡಿ, ನನ್ನ ಆಲ್ಮೋಸ್ಟ್ ಹೊಟ್ಟೆ ಹತ್ರನೇ ಇಟ್ಕೊಂಡು ಎತ್ತುತ್ತೀನಿ. ಯಾರಾಗಲಿ ಬ್ಯಾಗ್ ಎತ್ತೋರೇನು ಹಿಂಗೆ ಎತ್ತುತ್ತಾರ? ವೆರಿ ರೇರ್. ಸೊ ಬ್ಯಾಗ್ನ ನಾನು ಹಿಂಗೆ ಎತ್ತಿದಾಗ ಎತ್ತಿ ಆ ಕೈಯಿಂದ ಬಲಗಡೆ ಕೈಯಿಂದ ಎಡಗಡೆ ಕೈ ಹಿಂಗೆ ಕೊಡ್ತಾರೆ. ಯಾವಾಗ ಹಿಂಗೆ ಎತ್ತುತ್ತಾರೋ ಈ ಬ್ಯಾಗ್ ಇಟ್ಕೊಂಡು, ಅವಾಗ ಆಕೆ ಏನು ಮಾಡ್ತಾಳೆ, ಬೇಕು ಅಂತಲೇ ಆಕೆಯ ಚೆಸ್ಟನ್ನು ಇವರ ಹತ್ರ ತರ್ತಾಳೆ. ಈ ವಿಷಯನ ಸ್ಟಾರ್ಟಿಂಗಲ್ಲಿ ಯಾರನ್ನೂ ಕೂಡ ನಂಬೋದಿಲ್ಲ. ಎಲ್ಲರೂ ದೀಪಕ್ನ ಆರೋಪಿ ಅನ್ನೋ ರೀತಿ, ಆತನೇ ಮಾಡಿರೋದು ತಪ್ಪು ಅನ್ನೋ ರೀತಿ ನೋಡ್ತಾ ಇರ್ತಾರೆ, ಅಂಟಿಲ್ ಅನ್ಲೆಸ್ ದೀಪಕ್ ಅವರು ತಮ್ಮ ಪ್ರಾಣವನ್ನು ಕಳ್ಕೊಳ್ಳೋ ತನಕ. ಯಾವಾಗ ಈ ವಿಷಯ ದೀಪಕ್ ಅವರಿಗೆ ಕಾಡೋದಕ್ಕೆ ಸ್ಟಾರ್ಟ್ ಆಗುತ್ತೋ, ಜನವರಿ 18ನೇ ತಾರೀಕು ಭಾನುವಾರ, ಅವತ್ತು ದೀಪಕ್ ಅವರು ಬೆಳಗ್ಗೆ 7 ಗಂಟೆ ಆಗುತ್ತೆ, 8 ಗಂಟೆ ಆಗುತ್ತೆ, ಆಚೆಗೆ ಬರೋದೇ ಇಲ್ಲ ಆತನ ರೂಮಿಂದ. ಅವರ ಮನೆಯವರು ಫೋನ್ ಮಾಡ್ತಾರೆ, ಫೋನ್ ರಿಸೀವ್ ಮಾಡೋದಿಲ್ಲ. ಮನೆಯವರು ಬಾಗಿಲು ತಟ್ತಾರೆ, ಬಾಗಿಲು ತಟ್ಟಿದ್ರು ಕೂಡ ಏನೂ ರೆಸ್ಪಾನ್ಸ್ ಮಾಡೋದಿಲ್ಲ ಒಳಗಡೆಯಿಂದ. ಅದಾದ ನಂತರ ಅಕ್ಕಪಕ್ಕದ ಮನೆಯವರೆಲ್ಲ ಬಂದು ದೀಪಕ್ ಅವರ ರೂಮ್ ಬಾಗಿಲನ್ನು ಹೊಡೆದು ನೋಡಿದಾಗ ದೀಪಕ್ ಅವರು ಸೀಲಿಂಗ್ ಫ್ಯಾನ್ಗೆ ನೇಣು ಹಾಕ್ಕೊಂಡು ಸತ್ತೋಗಿರ್ತಾರೆ. ದೀಪಕ್ ಅವರಿಗೆ 42 ವಯಸ್ಸು. ಅವರ ಅಪ್ಪ ಅಮ್ಮ ಅವರ ಫ್ಯಾಮಿಲಿ ಮೆಂಬರ್ಸ್ ಅಳ್ತಿರೋದು, ಅವ್ರು ಹೇಳ್ತಿರೋದು ಇದನ್ನೆಲ್ಲ ನೋಡಿದ್ರೆ ಎಂಥವ್ರಿಗೂ ಕಣ್ಣೀರು ಬರುತ್ತೆ. ಯಾವಾಗ ದೀಪಕ್ ಅವರು ಸಾಯ್ತಾರೋ ಆವಾಗಲೇ ಈ ಕೇಸು ಒಂದು ಟರ್ನ್ ಅಂತ ತಗೊಳುತ್ತೆ, ಒಂದು ಟ್ವಿಸ್ಟ್ ಅಂತ ತಗೊಳುತ್ತೆ. ಯಾವಾಗ ದೀಪಕ್ ಸತ್ತಿರೋದನ್ನ ಅವ್ರ ಮನೆಯವರು ಅಕ್ಕಪಕ್ಕದ ಮನೆಯವರೆಲ್ಲ ನೋಡ್ತಾರೋ, ಅದಾದ ನಂತರ ಪೊಲೀಸ್ನವ್ರಿಗೆ ಇನ್ಫಾರ್ಮ್ ಮಾಡ್ತಾರೆ. ಕೋಳಿಕೋಡೆ ಪೊಲೀಸ್ನವರು ಆ ಸ್ಪಾಟ್ಗೆ ಬರ್ತಾರೆ. ಬಂದು ಚೆಕ್ ಮಾಡಿದ ನಂತರ ಇದು ಅನ್ಯಾಚುರಲ್ ಡೆತ್ ಅಂತ ಹೇಳ್ಬಿಟ್ಟು ಅನ್ಯಾಚುರಲ್ ಡೆತ್ ರಿಪೋರ್ಟ್ನ ಬರ್ಕೊಂತಾರೆ. ಅದಾದ ನಂತರ ಜನವರಿ 19ನೇ ತಾರೀಕು ದೀಪಕ್ ಅವರ ಫ್ಯಾಮಿಲಿ ತಂದೆ ತಾಯಿ ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನಲ್ಲಿ ಒಂದು ಕಂಪ್ಲೇಂಟ್ನ ಕೊಡ್ತಾರೆ. ಏನಂತ, ನನ್ನ ಮಗನ ಮೇಲೆ ಸುಳ್ಳು ಆರೋಪ ಆಗಿದೆ, ಅದೇ ಕಾರಣಕ್ಕೆ ನನ್ನ ಮಗ ಸತ್ತಿದ್ದು ಅನ್ನುವಂಥ ಒಂದು ಪೊಲೀಸ್ ಕಂಪ್ಲೇಂಟ್ನ ಕೊಡ್ತಾರೆ. ಯಾವಾಗ ದೀಪಕ್ ಅವ್ರ ಮನೆಯವರು ಪೊಲೀಸ್ ಕಂಪ್ಲೇಂಟ್ನ ಕೊಡ್ತಾರೋ ಅವಾಗ ಪೊಲೀಸ್ನವರು ಸೀರಿಯಸ್ ಆಗಿ ತಗೊಂತಾರೆ. ಅವಾಗ ಈ ವಿಡಿಯೋನ ಅನಲೈಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂತಾರೆ. ಆ ವಿಡಿಯೋ ಇದ್ದದ್ದು 18 ಸೆಕೆಂಡ್ಗಳ ಮಾತ್ರ. ದೀಪಕ್ ಯಾವಾಗ ಸತ್ತೋಗ್ತಾರೋ ಅದಾದ ನಂತರ ಶಿಮ್ಜಿತಾ ತನ್ನ ಅಕೌಂಟ್ ನಲ್ಲಿ ರಿಲೀಸ್ ಮಾಡಿದಂತ ವಿಡಿಯೋನ ಡಿಲೀಟ್ ಮಾಡಿರ್ತಾಳೆ. ಅದಾದ ನಂತರ ಎಕ್ಸ್ಪ್ಲನೇಷನ್ ಕೊಡೋದಕ್ಕೆ ಇನ್ನೊಂದು ವಿಡಿಯೋನ ಮಾಡಿರ್ತಾಳಂತೆ. ನನ್ನ ವಿಡಿಯೋ ಇಂದ ದೀಪಕ್ ಅವರು ಸತ್ತಿದ್ರೆ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ಬಿಟ್ಟು. ಸೊ ಆಲ್ರೆಡಿ ಈಕೆ ಮಾಡಿರೋದು ಒಂದು ಕುತಂತ್ರ, ಒಂದು ಕಂತ್ರಿ ಕೆಲಸ. ಅದಾದ್ಮೇಲೆ ದೀಪಕ್ ಅವರು ಸತ್ತ ಮೇಲೆ ಇದು ನನ್ನಿಂದ ಆಗಿಲ್ಲ ಅನ್ನೋದಕ್ಕೆ ಒಂದು ಸಮಜಾಯಿಷಿ ಕೊಡೋ ಥರ, ನಾನಲ್ಲ ಇದಕ್ಕೆ ಕಾರಣ ಅನ್ನೋ ರೀತಿ ಒಂದು ವಿಡಿಯೋನ ಎಕ್ಸ್ಪ್ಲೈನ್ ಮಾಡಿ ಬಿಟ್ಟಿದ್ಲಂತೆ. ಅದೆಲ್ಲ ಆದ್ಮೇಲೆ ಮತ್ತೆ ಆ ವಿಡಿಯೋನ ಡಿಲೀಟ್ ಮಾಡಿ ಟೋಟಲ್ ಅಕೌಂಟ್ನೇ ಡಿಲೀಟ್ ಮಾಡಿಬಿಟ್ಟಿರ್ತಾಳಂತೆ. ಸೊ ಈಗ ಪೊಲೀಸ್ನವರು ಯಾವಾಗ ಈ ಕೇಸ್ನ ಕೈಗೆತ್ಕೊಂತಾರೋ ಫಸ್ಟು ರಿಲೀಸ್ ಮಾಡಿದಂಥ 18 ಸೆಕೆಂಡ್ಗಳ ವಿಡಿಯೋನ ಅನಲೈಸ್ ಮಾಡ್ತಾರೆ. ಅನಲೈಸ್ ಮಾಡಿದಾಗ ಅವ್ರಿಗೆ ಗೊತ್ತಾಗೋದೇನೆಂದರೆ ಟೋಟಲ್ 7 ವಿಡಿಯೋಗಳನ್ನು ಕಟ್ ಮಾಡಿ ಎಡಿಟ್ ಮಾಡಿ ಆ ಒಂದು 18 ಸೆಕೆಂಡ್ ವಿಡಿಯೋಗಳನ್ನಾಗಿ ಮಾಡಿ ಪ್ರೊಡ್ಯೂಸ್ ಮಾಡಲಾಗಿತ್ತು ಅಂತ ಅವ್ರಿಗೆ ಗೊತ್ತಾಗುತ್ತೆ. ಯಾವಾಗ ಪೊಲೀಸ್ನವರು ಈ ಕೇಸ್ನ ಕೈಗೆತ್ಕೊಂತಾರೋ, ಯಾವಾಗ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗುತ್ತೋ, ಶಿಮ್ಜಿತಾ ಎಸ್ಕೇಪ್, ಪೊಲೀಸವ್ರ ಕೈಗೆ ಸಿಗಾಕೊಂಡ್ಬಿಟ್ರೆ ಏನಾದರೂ ಮೋಸ್ಟ್ಲಿ ಕೇಸಲ್ಲಿ ಫಿಟ್ ಆಗ್ಬೋದು ಅಂತ ಹೇಳ್ಬಿಟ್ಟು ಆಕೆ ಎಸ್ಕೇಪ್ ಆಗೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಯಾವ ರೀತಿ ಅವರ ನೆಂಟರುಗಳ ಮನೆಗೆ ಹೋಗೋದಕ್ಕೆ. ಆಕೆ ಆಲ್ರೆಡಿ ದುಬೈನಲ್ಲಿ ಕೆಲಸ ಮಾಡಿದ್ಲು ಅಂತ ಎಲ್ರಿಗೂ ಗೊತ್ತು. ಈಗ ಆಕೆನ ಇನ್ನೂ 1-2 ದಿನ ಟೈಮ್ ಕೊಟ್ಟರೆ ದುಬೈಗೆ ಹೋಗೋ ಚಾನ್ಸಸ್ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ಪೊಲೀಸ್ನವರು ಶೋಕಾಸ್ ನೋಟಿಸ್ನ ರಿಲೀಸ್ ಮಾಡ್ತಾರೆ. ಅದಾದ ನಂತರ ಆಕೆ ಎಲ್ಲೋ ಮಂಗಳೂರಲ್ಲಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಬರುತ್ತೆ. ಅಲ್ಲೂ ಕೂಡ ಹೋಗಿ ಪೊಲೀಸ್ ಟೀಮು ಚೆಕ್ ಮಾಡ್ತಾರೆ. ಅದಾದ ನಂತರ ಸುಮಾರು 3 ದಿನಗಳ ನಂತರ ಜನವರಿ 21ನೇ ತಾರೀಕು ಆಕೆಯನ್ನು ಅರೆಸ್ಟ್ ಮಾಡ್ತಾರೆ. ಯಾವುದೋ ಒಂದು ಅವರ ಒಂದು ನೆಂಟರ ಮನೆಯಲ್ಲಿ ಆಕೆ ಇರ್ತಾಳಂತೆ. ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡ್ಬರ್ಬೇಕಾದ್ರೆ ಪಬ್ಲಿಕ್ ಅವರ ರಿಯಾಕ್ಷನ್ನ ನೀವು ನೋಡಬೇಕು. ಅಂಡ್ ಆಲ್ಸೋ ಯಾವಾಗ ಸತ್ಯ ಆಚೆಗೆ ಬರುತ್ತೋ ಅವಾಗ ಇಡೀ ಕೇರಳದ ಎಲ್ಲ ಪ್ರತಿಯೊಬ್ಬರು ದೀಪಕ್ ಪರವಾಗಿ ನಿಲ್ತಾರೆ. ಜಸ್ಟಿಸ್ ಫಾರ್ ದೀಪಕ್ ಅಂತ ತಮ್ಮ ವಾಯ್ಸನ್ನು ರೈಸ್ ಮಾಡ್ತಾರೆ. ಯಾವಾಗ ಇವರು ವಾಯ್ಸನ್ನು ರೈಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೋ ಅವಾಗಲೇ ಆಕ್ಚುಲಿ ಕೇಸು ಚುರುಕಾಗೋದು. ಆಕೆ ಮೇಲೆ BNS 108 ಅಬೇಟ್ಮೆಂಟ್ ಟು ಸೂಸೈಡ್ ಈ ಕೇಸನ್ನ ಫೈಲ್ ಮಾಡಲಾಗುತ್ತದೆ ಅನ್ನುವಂಥ ಒಂದು ಮಾಹಿತಿ ಇದೆ. ಇನ್ ಕೇಸ್ ಆ ಕೇಸ್ ಮೇಲೆ ಏನಾದರೂ ಫಿಟ್ ಆದರೆ ಅದು ನಾನ್ ಬೈಲೇಬಲ್ ಅಫೆನ್ಸ್ ಆಗುತ್ತೆ ಅಂಡ್ ಆಲ್ಸೋ 10 ವರ್ಷಗಳ ಶಿಕ್ಷೆ ಆಗಬಹುದು ಅಂಡ್ ಆಲ್ಸೋ ಫೈನ್ ಬೀಳಬಹುದು. ಈಗ ಆಕೆನೇನು ಯಾವುದೋ ಒಬ್ರು ನೆಂಟರು ಮನೆಯಲ್ಲಿ ಅರೆಸ್ಟ್ ಮಾಡಿಬಿಟ್ರು. ಅರೆಸ್ಟ್ ಮಾಡಿ ವಾಪಸ್ಸು ಮ್ಯಾಜಿಸ್ಟ್ರೇಟ್ರ ಹತ್ರ, ಅಂದರೆ ಫಸ್ಟ್ ಕ್ಲಾಸ್ ಮ್ಯಾಜಿಸ್ಟ್ರೇಟ್ ಇದಾರಲ್ಲ ಅವ್ರ ಹತ್ರ ಕರ್ಕೊಂಬರೋದಕ್ಕೆ ಅವರು ಪೊಲೀಸ್ ಜೀಪ್ನ ಯೂಸ್ ಮಾಡಲಿಲ್ಲ. ಯಾವುದೋ ಒಂದು ಪ್ರೈವೇಟ್ ವೆಹಿಕಲ್ನ Hyundai i20 ಏನೋ ಆ ಥರ ವೆಹಿಕಲ್ನ ಯೂಸ್ ಮಾಡಿಕೊಂಡು ಅದರಲ್ಲಿ ಬಂದರು ಅಂತ ಒಂದು ಮಾಹಿತಿ ಇದೆ. ಯಾಕಂದರೆ ಆಲ್ರೆಡಿ ಪಬ್ಲಿಕ್ಕಿಗೆ ಈಕೆ ಕಂಟೆಂಟ್
ಕಂಟೆಂಟ್ ಕ್ರಿಯೇಟರ್ ಆಗಿದ್ಲು, ಆಕೆದೆಲ್ಲ ಫೋಟೋಸ್ಗಳು ವಿಡಿಯೋಸ್ಗಳೆಲ್ಲ ಜನಗಳಿಗೆ ಗೊತ್ತಿತ್ತು. ಆ್ಯಂಡ್ ಈಕೆ ಮಾಡಿರುವಂಥ ಒಂದು ಫಾಲ್ಸ್ ಅಲಿಗೇಷನ್ನಿಂದ ಒಬ್ಬ ಒಂದು ಇನ್ನೋಸೆಂಟ್ ಪರ್ಸನ್ ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಅದಕ್ಕೆ ಮೇನ್ ಕಾರಣ ಈಕೆನೆ ಅಂತ ಹೇಳ್ಬಿಟ್ಟು ಎಲ್ಲರೂ ಯಾವಾಗ ವಾಯ್ಸ್ ರೈಸ್ ಮಾಡಿದ್ರು, ಪಬ್ಲಿಕ್ ತುಂಬ ಅಂದರೆ ಲೈಕ್ ಎಕ್ಸ್ಟ್ರೀಮ್ ಲೆವೆಲ್ಗೆ ವಾಯ್ಸ್ ರೈಸ್ ಮಾಡಿರ್ತಾರೆ. ಎಲ್ಲರೂ ಪ್ರತಿಯೊಬ್ಬರು ಅದ್ರ ಬಗ್ಗೆನೇ ಮಾತಾಡ್ತಾ ಇರ್ತಾರೆ. ಅದೇ ಕಾರಣಕ್ಕೆ ಪೊಲೀಸ್ನವರು ಆಕೆಗೆ ಪ್ರೊಟೆಕ್ಷನ್ ಕೊಟ್ಕೊಂಡು ಮ್ಯಾಜಿಸ್ಟ್ರೇಟ್ ಹತ್ರ ಕರ್ಕೊಂಡ್ಬರ್ತಾರೆ. ಇವಾಗ 14 days ಕಸ್ಟಡಿನಲ್ಲಿ ಇಟ್ಕೊಂಡಿದ್ದಾರೆ. ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಈ ಇನ್ವೆಸ್ಟಿಗೇಷನ್ ಯಾವಾಗ ಸೈಬರ್ ಕ್ರೈಮ್ಗೆ ಹೋಗುತ್ತೋ, ಸೈಬರ್ ಕ್ರೈಮ್ ಅವರು ಈಗ ಎಲ್ಲಾ ರೀತಿ ಎವಿಡೆನ್ಸ್ಗಳನ್ನ ಕಲೆಕ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಒಂದು, ಆಕೆಯ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡ್ಕೊಂಡಿದ್ದಂಥ ವಿಡಿಯೋಸ್ಗಳನ್ನ ರಿಕವರ್ ಮಾಡ್ಕೊಂಡಿದ್ದಾರೆ. ಎರಡನೇದು, ಆಕೆಯ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಯಾವ್ಯಾವ ಅಕೌಂಟ್ನ ಡಿಲೀಟ್ ಮಾಡಿದ್ಲು ಅದನ್ನು ಕೂಡ ರಿಕವರ್ ಮಾಡ್ಕೊಂಡಿದ್ದಾರೆ. ಮೂರನೇದು, ಆ ಬಸ್ಸಲ್ಲಿ ಇದ್ದಂಥ CCTV ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದ್ದಂಥ ಎಲ್ಲ ಫುಟೇಜ್ಗಳನ್ನ ರಿಕವರ್ ಮಾಡ್ಕೊಂಡಿದ್ದಾರೆ. ನಾಲ್ಕನೇದು, ಆ ಬಸ್ಸಲ್ಲಿದ್ದಂಥ ಡ್ರೈವರ್ ಮತ್ತು ಕಂಡಕ್ಟರ್ದು ಟೆಸ್ಟಿಮೋನಿನ ತೊಗೊಂಡಿದ್ದಾರೆ. ಅವ್ರನ್ನ ಒಂದು ರೀತಿ ವಿಟ್ನೆಸ್ ಅನ್ನೋ ರೀತಿ ನೋಡ್ತಾ ಇದ್ದಾರೆ. ಯಾಕಂದರೆ ಆ ಇನ್ಸಿಡೆಂಟ್ ನಡೆದಾಗ ಆಕೆ ಏನಾದರೂ ವಾಯ್ಸ್ ರೈಸ್ ಮಾಡಿದ್ಲಾ, ಆಕೆ ಏನಾದರೂ ಪಬ್ಲಿಕ್ಲಿ ಗೊತ್ತಾಗೋ ರೀತಿ ವಾಯ್ಸ್ ರೈಸ್ ಮಾಡಿದ್ಲಾ, ಆಕೆ ಏನಾದರೂ ಕಂಡಕ್ಟರ್ಗೆ ಅಥವಾ ಡ್ರೈವರ್ಗೆ ಏನಾದರೂ ಇನ್ಫಾರ್ಮ್ ಮಾಡಿದ್ರಾ ಇಲ್ವಾ ಅನ್ನೋದನ್ನು ಚೆಕ್ ಮಾಡೋದಕ್ಕೆ ಅವರ ಒಂದು ಸ್ಟೇಟ್ಮೆಂಟ್ಗಳನ್ನ ತೊಗೊತಾರೆ. ಅದಾದಮೇಲೆ ಆ ಬಸ್ಸಲ್ಲಿದ್ದಂಥ ಕೆಲವು ಪಬ್ಲಿಕ್ ಪೀಪಲ್ಗಳ ಒಪಿನಿಯನ್ ಅಥವಾ ಪೀಪಲ್ಗಳ ಸ್ಟೇಟ್ಮೆಂಟ್ನು ಕೂಡ ತೊಗೊತಾರಂತೆ. ಯಾಕಂದರೆ ದೀಪಕ್ ಏನಾದರೂ ಬೇಕು ಅಂತಲೇ ಶಿಮ್ಜಿತಾ ಜೊತೆಗೆ ಬ್ಯಾಡ್ ಬಿಹೇವಿಯರ್ ಮಾಡಿದ್ರಾ ಇಲ್ವಾ ಅಂತ ಹೇಳ್ಬಿಟ್ಟು ಅಲ್ಲಿದ್ದಂಥ ಪಬ್ಲಿಕ್ ಅವರ ಒಪಿನಿಯನ್ ಮತ್ತು ಅವರ ಒಂದು ಸ್ಟೇಟ್ಮೆಂಟ್ನ ತೊಗೊತಾರೆ ಪೊಲೀಸ್ನವರು. ಇವಾಗ ಸದ್ಯಕ್ಕೆ ಶಿಮ್ಜಿತನ ಕರ್ಕೊಂಡೋಗಿ ಈಗ 14 days ಕಸ್ಟಡಿನಲ್ಲಿ ಇಟ್ಕೊಂಡಿದ್ದಾರೆ. ಆಕೆಯ ಸ್ಟೇಟ್ಮೆಂಟ್ಗಳನ್ನ ತೊಗೊತಾ ಇದ್ದಾರೆ. ಸ್ಟೇಟ್ಮೆಂಟ್ ತೊಗೋಬೇಕಾದ್ರೆ ಕೆಲವು ಮಾಹಿತಿ ಸಿಕ್ಕಿರುವಂಥದ್ದು ಪ್ರಕಾರ ಆಕೆ ಅದರ ಕೆಲವು ಕ್ವಶನ್ಸ್ಗಳನ್ನ ಕೇಳ್ತಾರಂತೆ. ನಿನಗೆ ಈ ವಿಡಿಯೋ ಮಾಡಿದ್ರೆ ಅದರಿಂದ ಆಗುವಂಥ ಕನ್ಸಿಕ್ವೆನ್ಸಸ್ ಗೊತ್ತಿತ್ತಾ ಅಂತ ಕೇಳಿದಾಗ ಆಕೆ ಎಸ್ ನನಗೆ ಗೊತ್ತಿತ್ತು ಅಂತ ಹೇಳುವಂಥ ರೀತಿ ಒಂದಷ್ಟು ಉತ್ತರಗಳನ್ನು ಕೊಡ್ತಾಳಂತೆ. ಏನು ಹಾಗೆಂದರೆ ಈಗ ಆಕೆ ಬೇಕು ಅಂತಲೇ ಈತನ ಮೇಲೆ ಅಲಿಗೇಷನ್ ಮಾಡಿದ್ರೆ ನಡೆಯುತ್ತೆ, ಆ ವಿಡಿಯೋನಲ್ಲಿ ಏನಾಗುತ್ತೆ ಅಂತ ಆಕೆಗೆ ಗೊತ್ತಿತ್ತು. ಒಬ್ಬ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಅಂತ ಹೇಳ್ಕೊಂಡು ಆಕೆಗೆ ವ್ಯೂಸು, ಫಾಲೋವರ್ಸು, ಮತ್ತೊಂದೇನೋ ಮಗದೊಂದೇನೋ ಫೇಮಸ್ ಆಗಬೇಕು ಅನ್ನೋ ರೀತಿ ಅವ್ರಿಗೆ ಗೊತ್ತು. ಒಬ್ರಿಗೆ ಮಾನ ಹೋಗ್ಬೋದು, ಒಬ್ರಿಗೆ ಇನ್ಫ್ಯಾಕ್ಟ್ ಎಕ್ಸ್ಟ್ರೀಮಾಗಿ ಹೋದ್ರೆ ಅದು ಪ್ರಾಣನೇ ಹೋಗ್ಬೋದು ಅನ್ನುವಂಥ ಒಂದು ಬುದ್ಧಿವಂತಿಕೆ ಆಕೆಗಿತ್ತು. ಯಾಕೆ ಅಂತಂದರೆ ನಾನು ಮೊದಲೇ ಹೇಳಿದೆ, ಆಕೆ ಮಾಡಿರೋದು ಸಣ್ಣ ಪುಟ್ಟ ಎಜುಕೇಷನ್ ಅಲ್ಲ. MCOM ಮಾಡಿದಾಳೆ, ದುಬೈನಲ್ಲಿ ಅಕೌಂಟೆಂಟ್ ಆಗಿ ವರ್ಕ್ ಮಾಡಿದಾಳೆ, ಲೋಕಲ್ ಬಾಡಿ ಎಲೆಕ್ಷನ್ ಅಲ್ಲಿ ಗೆದ್ದಿದ್ಲು. ಆ ಕೆಲಸವನ್ನ ರಿಸೈನ್ ಮಾಡಿ ಅಕೌಂಟೆಂಟ್ ಆಗಿ ದುಬೈಗೆ ಹೋದ್ಲು. ದುಬೈಯಿಂದ ಕಂಟೆಂಟ್ ಕ್ರಿಯೇಟರ್ ಅನ್ನುವಂಥ ಹೆಸರಲ್ಲಿ ಅಲ್ಲಿ ಲಾಗ್ಗಳನ್ನ ಮಾಡ್ತಿದ್ಲು. ಅದಾದ ನಂತರ ಕೇರಳಕ್ಕೆ ಬಂದಿರ್ತಾಳೆ. ಇದು ಆಕೆಯ ಹಿಸ್ಟ್ರಿ. ಆಕೆಗೆ ಮದುವೆ ಆಗಿದೆ, 2 ಮಕ್ಕಳಿದ್ದಾರೆ. ಆಕೆಯ ಅಣ್ಣ ಹೋಗ್ಬಿಟ್ಟು ಅದಾದ ನಂತರ ಕೇಸ್ ಫೈಲ್ ಮಾಡ್ತಾನಂತೆ. ಆಕೆ ಮೇಲೆ ಈ ರೀತಿ ಒಂದಷ್ಟು ಬ್ಯಾಡ್ ಬಿಹೇವಿಯರ್ ನಡೆದಿದೆ, ಈ ರೀತಿ ಒಂದಷ್ಟು ಆಕ್ಟಿವಿಟೀಸ್ ನಡೆದಿದೆ ಅಂತ ಹೇಳ್ಬಿಟ್ಟು ಆತ ಹೋಗ್ಬಿಟ್ಟು ಪೊಲೀಸ್ ಕಂಪ್ಲೇಂಟ್ ಕೊಡ್ತಾನಂತೆ. ಇವಾಗ ತುಂಬಾ ಹೈಲೈಟ್ ಆಗ್ತಾ ಇರೋದು ಏನು ಅಂದ್ರೆ, ಕೇರಳದಲ್ಲಿ ಪೀಪಲ್ಗಳು ಬಸ್ಸಲ್ಲಿ ಓಡಾಟ ಮಾಡೋದಕ್ಕೆ ಯಾವ್ಯಾವ ರೀತಿ ಆಕ್ಚುಲ್ ಆಗಿ ಟ್ರೈ ಮಾಡ್ತಾ ಇದಾರೆ ಅಂದ್ರೆ ನಿಮ್ಗೆ ಅರ್ಥ ಆಗ್ತಿದೆ. ಒಂದಷ್ಟು ಇಮೇಜ್ಗಳನ್ನ, ವಿಡಿಯೋಸ್ಗಳನ್ನ ನೋಡಿದಾಗ ನನಗೂ ಅನಿಸ್ತು, ಯಾಕೆ ಲೈಕ್ ವುಮನ್ ಸಪರೇಟ್ ಅಥವಾ ಮೆನ್ ಸಪರೇಟ್ ಅನ್ನುವಂಥ ಒಂದು ಸೆಕ್ಷನ್ ಮಾಡ್ಬೋದು. ಬಸ್ಸಲ್ಲಿ 2 ಸೆಕ್ಷನ್ ಇರುತ್ತಲ್ಲ, ಆ ಸೆಕ್ಷನ್ ಅಲ್ಲಿ ಒಂದು ಕಡೆ ವುಮೆನ್, ಒಂದು ಕಡೆ ಮೆನ್ ಅಂತ ಯಾಕೆ ಮಾಡಬಾರ್ದು? ಇನ್ಫ್ಯಾಕ್ಟ್ ಈಗ ಮೆಟ್ರೋದಲ್ಲೆಲ್ಲ ಇದೆಯಲ್ಲ ವುಮನ್ ಸೆಕ್ಷನ್ ಅಂತಾನೆ ಒಂದು ಸಪರೇಟ್ ಇದೆಯಲ್ಲ, ಆದ್ರೂ ಆ ರೀತಿ ಯಾಕೆ ಮಾಡಬಾರ್ದು ಅಂತ ನನಗೂ ಕೂಡ ಅನ್ನಿಸ್ತು. ಬಿಫೋರ್ ಕಮಿಂಗ್ ಟು ದ ಕನ್ಕ್ಲೂಷನ್, ಇವಾಗ ಆ ರೀತಿ ಕೃತ್ಯಗಳು ನಡೀತಿಲ್ವಾ ಅಂತ ನೀವೇನಾದರೂ ಪ್ರಶ್ನೆ ಕೇಳಿದ್ರೆ 100% ನಡೀತಿದೆ. ಇವತ್ತು ಎಷ್ಟೋ ಹೀನಾಯ ಕೃತ್ಯಗಳನ್ನ ಬೇಕು ಅಂತ ಕಾಮಿಗಳು ಬೇಕು ಅಂತಾನೆ, ಎಲ್ಲಿ ಕ್ರೌಡ್ ಪ್ಲೇಸ್ ಇರುತ್ತೋ, ಎಲ್ಲಿ ಸ್ಟೂಡೆಂಟ್ಸ್ಗಳು ಹತ್ತಿರ್ತಾರೋ ಅಂತ ಕಡೆ ಬೇಕು ಅಂತಾನೆ ಹೋಗ್ತಾರೆ. ತುಂಬಾ ರಶ್ ಇರುತ್ತೆ ನೋಡಿ, ರಶ್ ಟೈಮಲ್ಲಿ ಬೇಗ ಅಂತ ಹೇಳ್ಬಿಟ್ಟು ಏನೋ ರಶಲ್ಲಿ ಮುಂದೆ ಹತ್ಬಿಟ್ಟೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಮುಂದ್ಗಡೆ ಹತ್ಬಿಡೋದು. ಅವಾಗ ಕೆಳಗಡೆ ಇಳಿಯೋದಕ್ಕೂ ಕೂಡ ಅವ್ರಿಗೆ ಜಾಗ ಇರೋದಿಲ್ಲ. ಸರಿ ಸಂಹ ಹೋಗೋಣ ಅಂತ ಹೇಳ್ಬಿಟ್ಟು ಇದು ಮಾಡೋದು. ಆ್ಯಂಡ್ ಬಸ್ ಎಲ್ಲೂ ಹಂಪ್ಸ್ ಇಲ್ಲ, ಯಾವುದು ಬ್ರೇಕ್ ಹೊಡಿತಾ ಇಲ್ಲ, ಏನೂ ಇಲ್ಲ, ಒಂದು ಸ್ಟೇಬಲ್ ಲಗೆ ರನ್ ಆಗ್ತಿದೆ. ಇದ್ರೂ ಬೇಕು ಅಂತ ಯಾರಿಗೋ ಡಿಕ್ಕಿ ಹೊಡಿಯೋದು, ಆ ಥರ ಒಂದು ಕಾಮದ ಆಟಗಳನ್ನು ಆಡೋರು ಇದ್ದಾರೆ. ಅಂಥ ಟೈಮಲ್ಲಿ ಪಾಪ ಯಾರು ಇಂಥ ಸಿಚುವೇಶನಲ್ಲಿ ಗೋತ್ರು ಮಾಡ್ತಾರೋ ಅವರಿಗೆ ವಾಯ್ಸ್ ರೈಸ್ ಮಾಡೋದಕ್ಕೂ ಕೂಡ ಆಗೋದಿಲ್ಲ. ಕಾಲೇಜ್ ಸ್ಟೂಡೆಂಟ್ ಆ ಥರ ಇರ್ತಾರೆ. ಈತ ಮಾಡ್ತಾ ಇರೋನು ಯಾರೋ ಒಂದು 40 ವರ್ಷ 50 ವರ್ಷ ಇರ್ತಾನೆ. ಅವನು ಎಗೇನ್ಸ್ಟ್ ಆಗಿ ಈಕೆ ಹೆಂಗೆ ವಾಯ್ಸ್ ರೈಸ್ ಮಾಡೋದು? ಅಯ್ಯೋ ನನಗೇನಾದರೂ ಮಾಡಿಬಿಟ್ರೆ ಮತ್ತೊಂದು ದಿನ ನಾನು ಇದೇ ರೂಟಲ್ಲಿ ಹಿಂಗೆ ಓಡಾಡಬೇಕು ಅನ್ನುವಂಥ ಎಷ್ಟೋ ಹೆಣ್ಣು ಮಕ್ಕಳು ಭಯದಿಂದ ಈಗಲೂ ಕೂಡ ಹೊರಗಡೆ ಓಡಾಡ್ತಾ ಇದ್ದಾರೆ. ಇದು ಆ್ಯಕ್ಚುಲ್ ಸತ್ಯ. ಬಟ್ ಅವ್ರುಗಳಿಗೋಸ್ಕರ ಮಾಡಿರುವಂಥ ಒಂದು ಕಾನೂನನ್ನು ಈಕೆ ಮಿಸ್ಯೂಸ್ ಮಾಡಿಕೊಂಡು ಒಬ್ಬ ಏನು ತಪ್ಪು ಮಾಡದೇ ಇರುವಂಥ ವ್ಯಕ್ತಿಯ ಮೇಲೆ ಈಕೆನೇ ಬೇಕು ಅನ್ನುವಂಥ ರೀತಿ, ಈಗ ಯಾವ ಆ್ಯಂಗಲಲ್ಲಿ ಈಕೆ ವಿಡಿಯೋ ಮಾಡಿಕೊಂಡ್ರೆ ಏನಾಗುತ್ತೆ, ಯಾವ ರೀತಿ ಕಾಣುತ್ತೆ ಅಂತೆಲ್ಲ ಪ್ಲಾನ್ ಮಾಡ್ಕೊಂಡು ಹೋಗಿ ವಿಡಿಯೋ ಮಾಡಿಕೊಂಡು ಆ ವಿಡಿಯೋನ ರಿಲೀಸ್ ಮಾಡಿದ್ದಾಳೆ. ಈಗ ಎಲ್ಲರೂ ಇಡೀ ಓಲ್ ಕೇರಳ ಕೇಳ್ತಿರುವಂಥ ಪ್ರಶ್ನೆ ಇಷ್ಟೇ, ಸಿಂಪಲ್. ಆಕೆಗೆ ಆ ರೀತಿ ಆಗಿದ್ದರೆ ಇದಕ್ಕೂ ಮುಂಚೆ ಅವಳು ವುಮನ್ ಪರವಾಗಿ, ವುಮನ್ ಆಕ್ಟಿವಿಸ್ಟ್ ರೀತಿ ಸೋಷಿಯಲಿ ವಾಯ್ಸ್ನ ರೈಸ್ ಮಾಡ್ತಿದ್ಲಂತೆ. ಬೇರೆಯವ್ರಿಗೋಸ್ಕರ ವಾಯ್ಸ್ ರೈಸ್ ಮಾಡುವಂಥ ವ್ಯಕ್ತಿ ಆಕೆ ಮೇಲೆ ಈ ರೀತಿ ದೌರ್ಜನ್ಯ ಆಗ್ತಿದೆ ಅಂದರೆ ಬಸ್ಸಲ್ಲಿ ಯಾರು ಕಿರ್ಚಾಡಲ್ವಾ, ಕೂಗಾಡಲ್ವಾ? ಇದಕ್ಕೆ ಮುಂಚೆ ಎಷ್ಟೋ ಕೇರಳದಲ್ಲಿ ನಡೆದಿರುವಂಥ ಇನ್ಸಿಡೆಂಟ್ಗಳು ನೀವು ಎಷ್ಟೋ ವಿಡಿಯೋಸ್ಗಳನ್ನ ನೋಡಿರ್ತೀರ. ಅವರೆಲ್ಲ ಕೂಗಿದ್ದಾರೆ, ಅವರೆಲ್ಲ ವಾಯ್ಸ್ ರೈಸ್ ಮಾಡಿದ್ದಾರೆ, ಅಂಥವ್ರನ್ನ ಅಲ್ಲೇ ಇಟ್ಕೊಂಡು ಹೊಡೆದಿದ್ದಾರೆ, ಪೊಲೀಸ್ನವ್ರಿಗೆ ಒಪ್ಪಿಸಿದ್ದಾರೆ. ಆ ಥರ ಕೆಲಸಗಳನ್ನ ಈಕೆ ಯಾಕೆ ಮಾಡಲಿಲ್ಲ? ಇಟ್ಸ್ ಅ ವೆರಿ ಕ್ಲಿಯರ್ ಕಟ್
ಅಂಡರ್ಸ್ಟ್ಯಾಂಡಿಂಗ್ ಪ್ರತಿಯೊಬ್ಬರಿಗೂ ಅರ್ಥ ಆಗ್ತಿರೋದು. ಶಿ ವಾಸ್ ವೆರಿ ಇಂಟೆಲಿಜೆಂಟ್, ಶಿ ವಾಂಟೆಡ್ ವ್ಯೂಸ್, ದಟ್ಸ್ ವೈ ಶಿ ಡಿಡ್ ಅಷ್ಟೇ. ದೀಪಕ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಈ ಥರ ಇನ್ನೋಸೆಂಟ್ ಪರ್ಸನ್ಗಳು ತಮ್ಮ ಪ್ರಾಣವನ್ನು ಕಳ್ಕೊಂಡ ನಂತರ ಸಿಗುವಂಥ ನ್ಯಾಯ ಅದಕ್ಕೂ ಮುಂಚೆನೆ ಸಿಗಲಿ. ಅಂಡ್ ಆಲ್ಸೋ ಈ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಕಾನೂನುಗಳೆಲ್ಲ ಯಾವುದಕ್ಕಿದೆ ಅದನ್ನ ಮಿಸ್ಯೂಸ್ ಮಾಡಿಕೊಂಡು ಈ ರೀತಿ ಒಬ್ಬ ಇನ್ನೋಸೆಂಟ್ ಪರ್ಸನ್ ಮೇಲೆ ಬ್ಯಾಡ್ ಅಲಿಗೇಷನ್ ಅಥವಾ ರಾಂಗ್ ಎಲಿಗೇಷನ್ ಹಾಕಿ ಅವರ ಜೀವನವನ್ನು ಹಾಳು ಮಾಡ್ತಿರುವಂಥ ಎಂಥವರೇ ಆಗಲಿ ಅಂಥವ್ರಿಗೆ ಶಿಕ್ಷೆ ಆಗಲಿ, ಕಠಿಣ ಶಿಕ್ಷೆ ಆಗಲಿ ಅಷ್ಟೇ. ಸೊ ಫೈನಲ್ ಆಗಿ ನನ್ನ ಒಂದಷ್ಟು ಮಾತುಗಳು. ಈ ವಿಡಿಯೋನ ಹೆಣ್ಮಕ್ಳು ನೋಡ್ತಾ ಇದ್ರೆ, ಸ್ಕೂಲ್ ಸ್ಟೂಡೆಂಟ್ಸ್ಗಳು ಯಾರೇ ನೋಡ್ತಾ ಇದ್ರೆ, ನಿಮ್ಮ ಮೇಲೆ ಯಾವುದೇ ರೀತಿ ಯಾವುದೇ ಜಾಗದಲ್ಲಿ ದೌರ್ಜನ್ಯ ನಡೆದ್ರೂ ಕೂಡ ದಯವಿಟ್ಟು ವಾಯ್ಸ್ನ ರೈಸ್ ಮಾಡಿ. ಇಲ್ಲಿ ನಮಗೋಸ್ಕರ ಯಾರೋ ಬಂದು ವಾಯ್ಸ್ ರೈಸ್ ಮಾಡ್ತಾರೆ ಅಂತ ಕಾಯ್ಕೊಂಡು ಕೂತ್ಕೊಂಡ್ರೆ ಕೆಲಸ ಆಗೋದಿಲ್ಲ. ನಮಗೋಸ್ಕರ ನಾವೇ ಸಂಕಷ್ಟದಲ್ಲಿದ್ದಾಗ, ಕಷ್ಟದಲ್ಲಿದ್ದಾಗ ಯಾವ ಜಾಗದಲ್ಲಿ ವಾಯ್ಸ್ ರೈಸ್ ಮಾಡಬೇಕೋ ಆ ಜಾಗದಲ್ಲಿ ಮಾಡಲೇಬೇಕಾಗತ್ತೆ. ಮಾಡಲಿಲ್ಲ ಅಂದರೆ ಅವರು ನಿಮಗೆ ಮಾಡಿದ್ದನ್ನು ಮತ್ತೆ ನಾಳೆ ಮತ್ತೊಬ್ರಿಗೆ ಮಾಡ್ತಾರೆ, ಅವರು ಮಾಡಲಿಲ್ಲ ಅಂದರೆ ಇನ್ನೊಬ್ರಿಗೆ ಮಾಡ್ತಾರೆ. ಇದೇ ರೀತಿ ಆ ಸೈಕಲ್ ಹೋಗ್ತಾನೆ ಇರುತ್ತೆ. ಸೊ ಪ್ಲೀಸ್ ಟೇಕ್ ಆ್ಯಕ್ಷನ್, ಪ್ಲೀಸ್ ರೈಸ್ ಯುವರ್ ವಾಯ್ಸ್. ಈ ವಿಷಯಗಳನ್ನ ನಿಮ್ಮ ತಂದೆ ತಾಯಿ, ನಿಮ್ಮ ಕ್ಲೋಸ್ ಫ್ರೆಂಡ್ಸ್ ಯಾರಿದ್ದಾರೆ ಅವ್ರ ಹತ್ರ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ತಿಳಿಸಿ. ಆ್ಯಂಡ್ ಆ ಒಂದು ಸಂಕಷ್ಟದಿಂದ ಆಚೆಗೆ ಬನ್ನಿ. ಆ್ಯಂಡ್ ದಟ್ಸ್ ಆಲ್. ಈ ವಿಡಿಯೋನ ನಿಮ್ಮೆಲ್ಲ ಫ್ರೆಂಡ್ಸು ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಸುತ್ತಮುತ್ತ ನಡೀತಿರುವಂಥ ಟ್ರೆಂಡಿಂಗ್ ಟಾಪಿಕ್ಗಳನ್ನ ನಿಮಗೆ ಅರ್ಥ ಆಗೋ ರೀತಿ ತಿಳಿಸುವಂಥ ಪ್ರಯತ್ನ ನಂದು. ಈ ವಿಡಿಯೋಗೆ ನೀವೇನಾದರೂ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಪೀಸ್.